ಪ್ರೀತಿಯ ಸ್ನೇಹಿತರೆ, ಆ್ಯಸೆನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮೊಘಲ್ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸ ಅಥವಾ ಪ್ರಸಿದ್ಧ ಚಕ್ರವರ್ತಿ ಅಂದರೆ ಅವನೇ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ. ಈ ಅಕ್ಬರ್ನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಸುವರ್ಣ ಯುಗ ಅಂತ ಕೇಳಿದ ಸ್ನೇಹಿತರೆ. ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಮೂರನೇ ಚಕ್ರವರ್ತಿ ಅಂದರೆ ಅವರೇ ಅಕ್ಬರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಕ್ಬರ್ನ ತಂದೆ ಹುಮಾಯೂನ್ನ ತಂದೆ ಬಾಬರ್. ಈ ರೀತಿ ಇವರ ಒಂದು ಸಾಮ್ರಾಜ್ಯ ಬರ್ತದೆ ಸ್ನೇಹಿತರೆ. ಈ ಮೂರನೇ ಚಕ್ರವರ್ತಿ ಮೊಘಲ್ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಚಕ್ರವರ್ತಿ. ಭಾರತ ಮೊದಲ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂನು ಅಕ್ಬರನ್ನು ಭಾರತದ ರಾಜ್ಯ ಅಥವಾ ಭಾರತ ಚಕ್ರವರ್ತಿ ಎಂದು ಸಹ ಕರೆದಿದ್ದಾರೆ ಸ್ನೇಹಿತರೆ. ಇಲ್ಲಿ ಇವರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಮುಂದಿನ ಒಂದು PC ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಇನ್ನಿತರ ಉದ್ಯೋಗಗಳಲ್ಲಿ ಅಕ್ಬರ್ನ ಬಗ್ಗೆ ಮುಖ್ಯವಾಗಿ ಕ್ವಶನ್ಗಳಿದೆ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ಅಕ್ಬರ್ನ ಬಗ್ಗೆ ಸಂಪೂರ್ಣವಾದ ಒಂದು ನೋಡೋಣ ಬನ್ನಿ ಸ್ನೇಹಿತರೆ. ಈ ಅಕ್ಬರ್ನ ಪೂರ್ಣ ಹೆಸರು ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ ಇವನ ಹೆಸರಾಗಿರ್ತದೆ ಸ್ನೇಹಿತರೆ. ಭಾರತದ ಮೂರನೇ ಮೊಘಲ್ ಅಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಮೂರನೇ ಮೊಘಲ್ ಚಕ್ರವರ್ತಿಯಾಗಿದ್ದು, ಅವನು ಸುಮಾರು 1550ರಿಂದ 1605ರವರೆಗೆ ಆಳ್ವಿಕೆ ನಡೆಸಿದ. ಕೇವಲ 13ನೇ ವಯಸ್ಸಿನಲ್ಲಿ ಸಿಂಹಾಸನವೇರಿದ ಮೊಘಲ್ ಸಾಮ್ರಾಜ್ಯದ ಒಬ್ಬ ಚಕ್ರವರ್ತಿ ಅಂತ ಹೇಳ್ಬೋದು. ಕೇವಲ 13ನೇ ವಯಸ್ಸಿನಲ್ಲಿ ತನ್ನ ಸಿಂಹಾಸನವಿರುತ್ತದೆ ಸ್ನೇಹಿತರೆ. ಮೊಘಲ್ ಸಾಮ್ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಪ್ರಭಾವಶಾಲಿಯಾಗಿ ರಾಜ್ಯನಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡ ಈ ಮೊಘಲ್ ಸಾಮ್ರಾಜ್ಯದ ಅರಸನೇ ಅಕ್ಬರ್ ಅಂತ ಹೇಳ್ತೀವಿ. ಅವರು ಸಾಮ್ರಾಜ್ಯದಲ್ಲಿ ವಿಸ್ತರಣೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಬಲಿಷ್ಠ ಆಡಳಿತಾತ್ಮಕ ಪದ್ಧತಿಗೆ ಹೆಸರುವಾಸಿಯಾಗಿದ್ದ ಮೊಘಲ್ ಸಾಮ್ರಾಜ್ಯದ ಮೂರನೇ ಚಕ್ರವರ್ತಿ ಅಕ್ಬರ್ ಅಂತ ಹೇಳ್ತೀವಿ. ಅಕ್ಬರ್ನ ಜೀವನ ಮತ್ತು ಅವನ ಸಾಧನೆ ಬಗ್ಗೆ ಪ್ರಮುಖವಾಗಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಈ ಅಕ್ಬರ್ ಆರಂಭಿಕ ಜೀವನ ಮತ್ತು ಅವನ ಅಧಿಕಾರ ಹೇಗಿತ್ತು ಅಂತ ನೋಡೋಣ ಬನ್ನಿ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಅಕ್ಬರ್ನ ಜೀವನ ಹೇಗಿತ್ತಪ್ಪ ಅಂದರೆ, ಅಕ್ಬರ್ 15 ಅಕ್ಟೋಬರ್ 1542ರಂದು ಸಿಂಧ್ನ ಉಮಾರ್ ಕೋಟೆಯಲ್ಲಿ ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂ ದಂಪತಿಗಳಿಗೆ ಜನಿಸಿರ್ತಾನೆ. ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ ಇವರ ಮಗನಾಗಿ ಜನಿಸಿರ್ತಾನೆ ಸ್ನೇಹಿತರೆ. ಈ ಅಕ್ಬರ್ನ ಪಟ್ಟಾಭಿಷೇಕ ಯಾವ ರೀತಿ ಅಂತಂದರೆ, ಅವರ ತಂದೆಯಾದ ಹುಮಾಯೂನ್ ನಿಧನದ ನಂತರ 1556ರಲ್ಲಿ ಪಂಜಾಬಿನ ಕಾಲನೌರ್ನಲ್ಲಿ ಅಕ್ಬರ್ಗೆ ಪಟ್ಟಾಭಿಷೇಕ ಮಾಡಲಾಯಿತು ಸ್ನೇಹಿತರೆ. ಬಹಳ ಇಂಪಾರ್ಟೆಂಟು. ಅಕ್ಬರ್ನಿಗೆ ಅಭಿಷೇಕವಾದ ಸ್ಥಳ ಯಾವುದಪ್ಪ ಅಂದರೆ ಕಾಲನೌರ್ನಲ್ಲಿ ಅಕ್ಬರ್ನಿಗೆ ಪಟ್ಟಾಭಿಷೇಕ 1556ರಲ್ಲಿ. ಇವನೊಬ್ಬ ಮೊಘಲ್ ಸಾಮ್ರಾಜ್ಯ ಅರಸರಲ್ಲಿ ಇವನೊಬ್ಬ ಅನಕ್ಷರಸ್ಥ ದೊರೆ ಎಂದೇ ಸಹ ಕರೆದಿದ್ದಾರೆ ಸ್ನೇಹಿತರೆ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಸಹ ಕೇಳಿದರೆ. ಮೊಘಲ್ ಸಾಮ್ರಾಜ್ಯದಲ್ಲಿ ಅನಕ್ಷರಸ್ಥ ದೊರೆ ಯಾರಂದರೆ ಅಕ್ಬರ್ ಅಂತ ಹೇಳಿದೆ ಸ್ನೇಹಿತರೆ. ಈ ರೆಜೆಟ್ ಅಂದರೆ ಬೈರಮ್ ಖಾನ್ ಕಾರ್ಯನಿರ್ವಹಿಸಿದನು. ಇವನ ಕಾರ್ಯ ಯಾರು ನೋಡ್ಕೊಳ್ತಿದ್ದಾರಪ್ಪ ಅಂದರೆ ಬೈರಮ್ ಖಾನ್ ನೋಡ್ಕೊಳ್ತಿದ್ದನು. ಇವನ ಕಾಲದಲ್ಲಿ ಪಾಣಿಪತ್ ಅಂದರೆ ಎರಡನೇ ಪಾಣಿಪತ್ ಕದನ ಸಹ ಸಂಭವಿಸಿದ. ಎರಡನೇ ಪಾಣಿಪತ್ ಕದನ ನಡೆದಿದ್ದು 1556ರಲ್ಲಿ ನಡೆದ. ಅಧಿಕಾರಕ್ಕೆ ಬಂದ ತಕ್ಷಣ ಅಕ್ಬರ್ ಬೈರಮ್ ಖಾನ್ನ ಜೋಡಿಯು ಮತ್ತು ಹೇಮು ಎಂಬ ಹಿಂದೂ ರಾಜನನ್ನು ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ದೆಹಲಿ ಮತ್ತು ಆಗ್ರಾದ ಮೇಲೆ ಮೊಘಲರ ನಿಯಂತ್ರಣವನ್ನು ಮರುಸ್ಥಾಪಿಸಿದನು. ಅಂದರೆ ನೋಡಿ ಸ್ನೇಹಿತರೆ, ಎರಡನೇ ಪಾಣಿಪತ್ ಕದನದಿಂದ ಇವನು ಏನು ಮಾಡ್ತಾನಪ್ಪನೇ, ಆಗ್ರಾ ಮತ್ತು ದೆಹಲಿಯ ನಿಯಂತ್ರಣ ಸಹ ಇವನು ಸ್ಥಾಪನೆ ಮಾಡಿರ್ತಾನೆ. ಅದಕ್ಕಾಗಿ ಈ ಅಕ್ಬರ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾನೆ ಸ್ನೇಹಿತರೆ. ಅದೇ ರೀತಿ ಅಕ್ಬರ್ ಯಾವ ರೀತಿ ಸಾಮ್ರಾಜ್ಯ ಸಹ ವಿಸ್ತರಣೆ ಮಾಡಿರ್ತಾನೆ ನೋಡೋಣ ಬನ್ನಿ. ಅಕ್ಬರ್ ಸಾಮ್ರಾಜ್ಯ ಯಾವ ರೀತಿ ವಿಸ್ತರಣೆ ಮಾಡ್ತಾನಂದರೆ, ಅಕ್ಬರ್ ತಮ್ಮ ದಕ್ಷ ಸೇನಾಬಲ ಮತ್ತು ರಾಜತಾಂತ್ರಿಕ ದಕ್ಷತೆಯಿಂದ ಸಾಮ್ರಾಜ್ಯವನ್ನು 3 ಪಟ್ಟು ವಿಸ್ತರಿಸಿದನು. ಎಷ್ಟು ಪಟ್ಟು ಅಂದರೆ 3 ಪಟ್ಟು ಇವನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಸ್ನೇಹಿತರೆ. ರಾಜ್ಯ ಪಠಾಣದ ಬಲಿಷ್ಠ ರಾಜರೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಅವರ ಜೊತೆ ವಿವಾಹ ಸಂಬಂಧಗಳು ಸಹ. ಉದಾಹರಣೆಗೆ ಅಂಬರ್ನ ರಾಜಕುಮಾರಿ ಜೋಧ್ಬಾಯಿ ಮತ್ತು ಮರಿಯಮ್ಮ ಉಜಾ ಜಮಾನಿ ಅವರೊಂದಿಗೆ ವಿವಾಹ ಬೆಳೆಸಿಕೊಂಡ. ಅವರು ಮುಲ್ಲಾವಾ, ಗುಜರಾತ್, ಬಂಗಾಳ, ಕಾಶ್ಮೀರ್ ಮತ್ತು ದಕ್ಕನ್ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡು ಅಫ್ಘಾನಿಸ್ತಾನದಿಂದ ಬಂಗಾಳದ ಕೊಲ್ಲಿವರೆಗೆ ಸಾಮ್ರಾಜ್ಯ ಸಹ ವಿಸ್ತರಣೆ ಮಾಡಿದ ಈ ಅಕ್ಬರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಕ್ಬರ್ ಯಾವ ರೀತಿ ಅಂದರೆ ವಿವಾಹ ಸಂಬಂಧಗಳಂದರೆ ಮದುವೆ ಮಾಡ್ಕೊ ಮುಖಾಂತರ ಅವನು ಏನು ಮಾಡ್ತಾನಂತ ಸಾಮ್ರಾಜ್ಯವನ್ನು ಬಲಿಷ್ಠ ಮಾಡ್ತಿದ್ದ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅವನ ಆಡಳಿತ ಮತ್ತು ಅವನ ಆರ್ಥಿಕತೆ ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ. ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳು ಮನಸಬ್ದಾರ್ ಪದ್ಧತಿ. ಇದು ಹಲವಾರು ಎಕ್ಸಾಮ್ಗಳು ಕೇಳಿದ ಸ್ನೇಹಿತರೆ. ನಾಗರಿಕ ಮತ್ತು ಮಿಲಿಟರಿ ಆಡಳಿತವನ್ನು ವ್ಯವಸ್ಥಿತಗೊಳಿಸಲು ಅಕ್ಬರ್ ಅವರು ಏನು ಮಾಡ್ತಾನಪ್ಪ ಅಂದರೆ ಮನಸಬ್ದಾರಿ ವ್ಯವಸ್ಥೆಯನ್ನು ಪರಿಚಯಿಸಿದ. ಇದು ಅಧಿಕಾರಿಗಳ ಶ್ರೇಣಿ ಮತ್ತು ಜವಾಬ್ದಾರಿಯನ್ನು ನಿರ್ಧರಿಸುತ್ತದೆ.
ಮನಸಬ್ದಾರಿ ಅಂದರೆ ಶ್ರೇಣಿ ನೋಡಿ ಸ್ನೇಹಿತರೆ, ನೇರ ಕ್ವಶನ್ಗಳನ್ನ. ಮನಸಬ್ದಾರಿ ಪದ್ಧತಿ ಅಂದರೆ ಏನಂದರೆ ಶ್ರೇಣಿ ಮತ್ತು ಜವಾಬ್ದಾರಿಯನ್ನು ಅಧಿಕಾರ ಶ್ರೇಣಿ ಅಂತ ಕರಿತೀವಿ ಸ್ನೇಹಿತರೆ. ಅಧಿಕಾರ ಶ್ರೇಣಿನೇ ಈ ಮನಸಬ್ದಾರಿ. ನಾಗರಿಕ ಮತ್ತು ಮಿಲಿಟರಿ ಆಡಳಿತವನ್ನು ವ್ಯವಸ್ಥೆಗೊಳಿಸಲು ಯಾವ ಒಂದು ಮನಸಬ್ದಾರಿ ಪದ್ಧತಿ. ಅದೇ ರೀತಿ ಕಂದಾಯ ಸುಧಾರಣೆ ಮಾಡೋಕ್ಕೋಸ್ಕರ ಹಣಕಾಸು ಮಂತ್ರಿ ಅಂದರೆ ಇವನ ಆಸ್ಥಾನದಲ್ಲಿ ಒಬ್ಬ ಹಣಕಾಸು ಮಂತ್ರಿ ಅಂತ ಅನ್ಸಿರುತ್ತೆ. ಆ ಹಣಕಾಸು ಮಂತ್ರಿ ಯಾರಪ್ಪ ಅಂದರೆ ರಾಜ ತೋದರ ಮಲ್ಲ ಅಂತ ಹೇಳ್ತೀವಿ. ಜಮೀನ ಅಳತೆ ಮತ್ತು ಆದಾಯ ಆಧಾರದ ಮೇಲೆ ವ್ಯವಸ್ಥಿತ ತೆರಿಗೆ ಪದ್ಧತಿಯನ್ನು ಜಪ್ತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು ಯಾರಪ್ಪ ಅಂದರೆ ಅಕ್ಬರ್ನ ಕಾಲದಲ್ಲಿ ತೋದರ ಮಲ್ಲ ಜಪ್ತಿ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿರ್ತಾನೆ ಸ್ನೇಹಿತರೆ. ಈ ಅಕ್ಬರ್ನ ಕಾಲದಲ್ಲಿ ಧಾರ್ಮಿಕ ನೀತಿ ಮತ್ತು ಸಂಸ್ಕೃತಿ ಯಾವ ರೀತಿ ಇತ್ತಂತ ನೋಡೋಣ ಬನ್ನಿ. ಅಕ್ಬರ್ನ ಕಾಲದಲ್ಲಿ ಅಕ್ಬರ್ ತಮ್ಮ ಉದಾರವಾದ ಧಾರ್ಮಿಕ ನೀತಿಗಳಿಗೆ ಇತಿಹಾಸದಲ್ಲಿ ಹೆಚ್ಚು ಪ್ರಸಿದ್ಧನಾಗಿದ್ದಾನೆ. ಜಿಜಿಯಾ ತೆರಿಗೆ ಬಹಳ ಇಂಪಾರ್ಟೆಂಟು. ಜಿಜಿಯಾ ತೆರಿಗೆ ರದ್ದು ಮಾಡಿದ ಮುಸ್ಲಿಮೇತರರ ಮೇಲೆ ವಿಧಿಸಲಾಗುತ್ತಿದ್ದ ಜಿಜಿಯಾ ನೋಡಿ, ಜಿಜಿಯಾ ತೆರಿಗೆ ಯಾರ ಮೇಲೆ ಅಂದರೆ ಮುಸ್ಲಿಮೇತರರ ಮೇಲೆ ವಿಧಿಸಲಾಗುತ್ತಿದ್ದ ಜಿಜಿಯಾ ಮತ್ತು ಯಾತ್ರಾ ತೆರಿಗೆಗಳನ್ನು ಸಹ ರದ್ದುಗೊಳಿಸಿದ ಅಕ್ಬರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟು. ಜಿಜಿಯಾ ತೆರಿಗೆ ಅಂದರೆ ಮುಸ್ಲಿಮೇತರರ ಮೇಲೆ ವಿಧಿಸಲಾಗುತ್ತಿದ್ದ ತೆರಿಗೆಯನ್ನೇ ಜಿಜಿಯಾ ತೆರಿಗೆ ಅಂತ ಕರಿತೀವಿ. ಜಿಜಿಯಾ ಮತ್ತು ಯಾತ್ರಾ ತೆರಿಗೆಗಳನ್ನು ರದ್ದುಗೊಳಿಸಿದ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಯಾರಪ್ಪ ಅಂದರೆ ಅವನೇ ಅಕ್ಬರ್ ಅಂತ ಹೇಳ್ತೀವಿ. ದೀನ್ ಇಲಾಹಿ ಇದು ಬಹಳ ಇಂಪಾರ್ಟೆಂಟು. ದೀನ್ ಇಲಾಹಿ ಎಂಬ ಎಲ್ಲ ಧರ್ಮಗಳು ಉತ್ತಮ ತತ್ವ ಒಳಗೊಂಡು ದೀನ್ ಇಲಾಹಿ ದೈವಿಕ ಧರ್ಮ ಅಂತ ಕರಿತೀವಿ. ದೀನ್ ಇಲಾಹಿ ಅಂದರೆ ದೈವಿಕ ಧರ್ಮ ಎಂಬ ಹೊಸ ಜೀವನ ವಿಧಾನ ಮತ್ತು ಸೌಹಾರ್ದತ್ವ ಭಾವನೆ ನೀತಿಯನ್ನು ಅವನು 1582ರಲ್ಲಿ ಸ್ಥಾಪನೆ ಮಾಡುತ್ತಾನೆ ಸ್ನೇಹಿತರೆ. ದೀನ್ ಇಲಾಹಿ ಯಾವ ಸ್ಥಾಪನೆ ಆಯಿತು ಅಂದರೆ 1582ರಲ್ಲಿ ಪ್ರಸ್ತಾಪಿಸಿದ ಅಥವಾ ಸ್ಥಾಪನೆ ಮಾಡಲಾಯಿತು. ದೈವಿಕ ಧರ್ಮ ಅಂತ ಕರಿತೀವಿ. ದೀನ್ ಇಲಾಹಿ ಅಂದರೆ ದೈವಿಕ ಧರ್ಮ ನೋಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಇಬಾದ್ ಖಾನ್ ಅಂತ ಬರುತ್ತೆ ಸ್ನೇಹಿತರೆ. ಇಬಾದತ್ ಖಾನ್ ಅಂತ ಬರ್ತಾ. ಇಬಾದತ್ ಖಾನ್ನನ್ನು ಧಾರ್ಮಿಕ ಚರ್ಚೆಗಳಿಗಾಗಿ ಪತ್ಯಪುರುಷಕರಲ್ಲಿ ಇಬಾದತ್ ಖಾನ್ ಪ್ರಾರ್ಥನಾ ಮಂದಿರ ನಿರ್ಮಿಸಿ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಧರ್ಮ ಪಂಡಿತರನ್ನು ಸಹ ಆಹ್ವಾನ ಮಾಡಲಾಯಿತು. ಎಲ್ಲಿ ಅಂದರೆ ಇಬಾದತ್ ಖಾನ್ ಧಾರ್ಮಿಕ ಚರ್ಚೆಗಳಿಗೆ ಪತ್ಯಪುರುಷಕರಲ್ಲಿ ಇಬಾದತ್ ಖಾನ್ ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಪತ್ಯಪುರುಷಕರಲ್ಲಿ ಇಬಾದತ್ ಖಾನನ್ನು ಪ್ರಾರ್ಥನಾ ಮಂದಿರವಾಗಿ ನಿರ್ಮಿಸಿ ಅಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ ಧರ್ಮದವರಾಗಿರ್ಬೋದು ಎಲ್ಲರನ್ನೂ ಸಹ ಆಹ್ವಾನದ ಮೂಲಕ ಪಂಡಿತರು ಸಹ ಆಹ್ವಾನವನ್ನು ಅಲ್ಲಿ ಸೇರ್ತಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದಂದರೆ ಇಬಾದತ್ ಖಾನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ. ಈ ಅಕ್ಬರ್ನ ಆಸ್ಥಾನದಲ್ಲಿ 9 ನವರತ್ನಗಳ ಅಂದರೆ 9 ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳಿರ್ತಾರೆ ಸ್ನೇಹಿತರೆ. ಈ ನವರತ್ನಗಳು 9 ರತ್ನಗಳು ಕರಿತೀವಿ. ಅಕ್ಬರ್ ತಾವು ಸ್ವಂತ ಅಕ್ಷರಸ್ಥರಲ್ಲದಿರೂ ಸಹ ಕಲೆ, ಸಾಹಿತ್ಯ ಮತ್ತು ಸಂಗೀತಕ್ಕೆ ಅಪಾರ ಪ್ರೋತ್ಸಾಹ ನೀಡಿದನು. ಅವರ ಆಸ್ಥಾನದಲ್ಲಿ ಅಲಂಕರಿಸಿದ 9 ಪ್ರಮುಖ ವಿದ್ವಾಂಸರನ್ನು ನವರತ್ನಗಳೆಂದು ಸಹ ಕರೆಯಲಾಗಿತ್ತು. ನವರತ್ನರೆಂದು ಕರೆಯಲಾಗಿದೆ ಸ್ನೇಹಿತರೆ. ಇಲ್ಲಿ ಅಬುಲ್ ಫಜಲ್ ಅಕ್ಬರ್ನ ಮತ್ತು ಐನಿ ಅಕ್ಬರ್ನ ಕರ್ತೃ ಆಗಿರುತ್ತಾನ. ಅಬುಲ್ ಫಜಲ್ ಅಕ್ಬರ್ನ ಮತ್ತು ಐನ್ ಇ ಅಕ್ಬರಿ ಕೃತಿಗಳನ್ನು ಕರ್ತೃ ಅಂದರೆ ಅಂದರೆ ಈ ಕಾವ್ಯಗಳನ್ನು ರಚನೆ ಮಾಡಿದರೆ ಅಬುಲ್ ಫಜಲ್. ಇದು ಬಹಳ ಇಂಪಾರ್ಟೆಂಟು. ಅಕ್ಬರ್ ನಮ್ಮ ಬರೆದರು ಯಾರು ಅಂತ ಹಲವಾರು ಸಲ ಕ್ವಶನ್ ಕೇಳಿದರೆ ಅಬುಲ್ ಫಜಲ್ ಅಕ್ಬರ್ ನಮ್ಮ ಬರೆದ ಅಂದರೆ ಇದು ಬಹಳ ಇಂಪಾರ್ಟೆಂಟು. ಬೀರ್ಬಲ್ ತಮ್ಮ ಚತುರತೆಗೆ ಹೆಸರಾದ ಮುಖ್ಯ ಸಲಹೆಗಾರ ಅಂದರೆ ಬೀರ್ಬಲ್ ಆಗಿರ್ತಾನೆ ಸ್ನೇಹಿತರೆ. ತಾನ್ಸೇನ್ ಮಹಾನ್ ಗಾಯಕ ಮತ್ತು ಸಂಗೀತಗಾರ. ತಾನ್ಸೇನ್ ಯಾವುದಕ್ಕೆ ಸಂಬಂಧಪಟ್ಟ ನೇರ ಕೇಳ್ಬೋದು. ಮಹಾಗಾಯಕ ಮತ್ತು ಸಂಗೀತಗಾರನಾಗಿರ್ತಾನೆ ಸ್ನೇಹಿತರೆ. ಅದೇ ರೀತಿ ರಾಜ ಮಾನಸಿಂಗ್ ಪ್ರಧಾನ ಸೇನಾಧಿಪತಿಯಾಗಿರ್ತಾರೆ. ರಾಜ ಮಾನಸಿಂಗ್ ಅಕ್ಬರ್ನ ಕಾಲದಲ್ಲಿ ಏನಾಗಿದ್ದಾನೆ ಅದಕ್ಕೆ ನೇರವಾಗಿ ಕ್ವಶನ್ ಕೇಳ್ಬೋದು. ಪ್ರಧಾನ ಸೇನಾಧಿಪತಿಯಾಗಿರ್ತಾನೆ ಸ್ನೇಹಿತರೆ. ಅದೇ ರೀತಿ ರಾಜ ತೋದರ ಮಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಹಣಕಾಸು ಮಂತ್ರಿ ಆಗಿರ್ತಾರೆ ಅಂತ ಹೇಳ್ತೀನಿ. ಹಣಕಾಸು ಮಂತ್ರಿ ಆಗಿರ್ತಾರೆ. ಅದೇ ರೀತಿ ಫೈಜಿ ಪ್ರಸಿದ್ಧ ಕವಿಯಾಗಿರ್ತಾನೆ ನೋಡಿ ಸರ್ ಅಂದರೆ ಇದು ಬಹಳ ಇಂಪಾರ್ಟೆಂಟು. ಫೈಜಿ ಎಂಬರು ಸಹ ಇವನ ಆಸ್ಥಾನದಲ್ಲಿ ಅಂದರೆ ಪ್ರಸಿದ್ಧ ಕವಿಯಾಗಿರುತ್ತಾನೆ. ಫೈಜಿ ಕವಿಯಾಗಿರ್ತಾನೆ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಅಬ್ದುಲ್ ರಹೀಮ್ ಖಾನ್ ಖಾನ್ ಎಂಬ ಕವಿ ಮತ್ತು ವಿದ್ವಾಂಸ ಆಗಿದ್ದ. ಮುಲ್ಲಾ ದೋಹಾ ಫಿಯಾಜ್ ಎಂಬುವರು ಆಪ್ತ ಸಲಹೆಗಾರನಾಗಿರ್ತಾನೆ. ಫಕೀರ್ ಅಜಿಯಾವುದ್ದೀನ್ ಇವರು ಸಹ ಧಾರ್ಮಿಕ ಸಲಹೆಗಾರಗಳಾಗಿರ್ತಾರೆ ಸ್ನೇಹಿತರೆ. ಅಕ್ಬರ್ನ ಕಾಲದಲ್ಲಿ ಈ 9 ನವರತ್ನಗಳಿರ್ತಾರೆ. ಈ 9 ನವರತ್ನಗಳು ಏನೇನಾಗಿದ್ದಾರೆ ಅಂತ ನೀವು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಅಕ್ಬರ್ ಅವರು ಅಕ್ಟೋಬರ್ 1505ರಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದಿದ್ದರು. ಅವರ ಭೌತಿಕ ಶರೀರವನ್ನು ಆಗ್ರಾದ ಸಮೀಪದಲ್ಲಿ ಅಂದರೆ ಸಿಕಿಂದ್ರದಲ್ಲಿರುವ ಅಕ್ಬರ್ನ ಸಮಾಧಿ ಇದೆ ಸ್ನೇಹಿತರೆ. ಸಿಕಿಂದ್ರದಲ್ಲಿ ಇವನ ಸಮಾಧಿ ಎಲ್ಲಿ ಕಂಡುಬರ್ತಕ್ಕಂತಂದರೆ ಆಗ್ರಾದ ಸಮೀಪ ಸಿಕಿಂದ್ರದಲ್ಲಿ ಕಂಡುಬರುವ ಇವನ ಸಮಾಧಿ ಇರ್ತಾ. ಆಲ್ರೆಡಿ ಎಕ್ಸಾಮ್ ಕೇಳಿದ್ರೆ ಸಿಕಿಂದ್ರದಲ್ಲಿ ಕಂಡುಬರುವ ಅಕ್ಬರ್ನ ಸಮಾಧಿ ಆಲ್ರೆಡಿ ಎಕ್ಸಾಮ್ ಕೇಳಿದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ದಫನ್ ಮಾಡಲಾಯಿತು.
ಅವರ ನಂತರ ಅವರ ಮಗ ಸಲೀಂ ಅವರ ನಂತರ ಸಲೀಂ ಎಂಬ ಅಂದರೆ ಜಹಾಂಗೀರ್ನ ಹೆಸರು ಸಲೀಂ ಇರ್ತದೆ ಸ್ನೇಹಿತರೆ. ಈ ಜಹಾಂಗೀರ್ ಏನು ಮಾಡ್ತಾನಪ್ಪ ಅಂದರೆ ಅಕ್ಬರ್ನಂತ ಅಧಿಕಾರಕ್ಕೆ ಬಂದಿರ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಜಹಾಂಗೀರ್ ಅಂದರೆ ಮೊಘಲರ ಇತಿಹಾಸದಲ್ಲಿ ಅಂದರೆ ಮೊಘಲರ ಇತಿಹಾಸದಲ್ಲಿ ಕುರಿತು ನಿಮಗೆ ಅಕ್ಬರ್ ಅವರ ಸೇನೆ ಆಡಳಿತ ಮತ್ತು ಅವರ ನವರತ್ನ ಕಥೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮತ್ತೆ ನಾಳಿನ ಕ್ಲಾಸಿನಲ್ಲಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡೋಕ್ಕೆ ಸ್ನೇಹಿತರೆ ಸಿದ್ಧನಾಗಿರ್ತೀನಿ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.